ಚಿಕ್ಕಬಳ್ಳಾಪುರ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ನಂದಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಸ್ಪತ್ರೆ ಕಟ್ಟಡದ ಲೋಕಾರ್ಪಣೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಲಾಯಿತು. 2 ಕೋಟಿ ವೆಚ್ಚದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣವಾಗಿದ್ದು ಸುಸಜ್ಜಿತ ಕೊಠಡಿಗಳನ್ನು ಹೊಂದಿದೆ. ಅದೇ ರೀತಿ ತಾಲೂಕಿನ ನಾಯನಹಳ್ಳಿ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡವನ್ನು ಉದ್ಘಾಟಿಸಿ ನಂತರ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ಚಿಂತಾಮಣಿ, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ ಈ 5 ತಾಲೂಕುಗಳಲ್ಲಿ ವಿವಿಧ ಕಾಮಗಾರಿಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆ ಮಾಡೋದಕ್ಕೆ ನಾನು ಮತ್ತು ನನ್ನ ಜೊತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಅವರು ಹಾಗೂ ಇವತ್ತು ಈಗ ಚಿಕ್ಕಬಳ್ಳಾಪುರ ತಾಲೂಕಿನ 3 ಕೆಲಸಗಳ ಶಂಕುಸ್ಥಾಪನೆ ಮತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥ ಆ ಕಾರ್ಯಕ್ರಮದಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಅವರು ಕೂಡ ಭಾಗಿಯಾಗಿದ್ದರು. ಇನ್ನು ಉಳಿದ ತಾಲೂಕುಗಳಲ್ಲಿ ಅಲ್ಲಿ ಸ್ಥಳೀಯ ನಮ್ಮ ಶಾಸಕರುಗಳು ಮತ್ತು ಮುಖಂಡಗಳೆಲ್ಲ ಭಾಗಿಯಾಗ್ತಾರೆ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಕೂಡ ಇಲ್ಲಿ ಕೇಶವ ರೆಡ್ಡಿ ಉಪಸ್ಥಿತರು, ಎಲ್ಲ DC ಅವರು ಇದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅದರಿಂದ ಇವತ್ತು ಸುಮಾರು ಒಟ್ಟಾರೆ 14 ಕಾಮಗಾರಿಗಳ ಕಾಮಗಾರಿಗಳ ಬಗ್ಗೆ ನಾವು ಇಲ್ಲಿಗೆ ಬಂದಿದ್ದೇವೆ. ಅದರಲ್ಲಿ ಹಳೆಯ 11 ಕೆಲಸಗಳ ಉದ್ಘಾಟನೆ ಮಾಡಿದ್ದೀವಿ, ಲೋಕಾರ್ಪಣೆ ಮಾಡಿದ್ದೀವಿ. ಅದರಲ್ಲಿ ನಿಮಗೆ ಅಲ್ಲಿ ಪಟ್ಟಿಯನ್ನೇ ನಾವು ಕೊಟ್ಟಿರ್ತೀವಿ ನಿಮಗೆ. ವಿವಿಧ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹೊಸದಾಗಿ ಕಟ್ಟಿರ್ತಕ್ಕಂಥದ್ದು ಮತ್ತು ಪಬ್ಲಿಕ್ ಹೆಲ್ತ್ ಯೂನಿಟ್ಗಳನ್ನು ನಿರ್ಮಾಣ ಮಾಡಿರುವಂಥದ್ದು, ಹಾಗೆಯೇ ಬೇರೆ ಬೇರೆ ಆಸ್ಪತ್ರೆಯ ಉನ್ನತೀಕರಣ ಮಾಡ್ತಕ್ಕಂಥ, ಐಸೋಲೇಷನ್ ವಾರ್ಡ್ ನಿರ್ಮಾಣ ಮಾಡ್ತಕ್ಕಂಥ, ಈ ರೀತಿಯಾಗಿ ಬೇರೆ ಬೇರೆ ಕೆಲಸಗಳನ್ನು ನಾವು ಇವತ್ತು ಲೋಕಾರ್ಪಣೆ ಮಾಡಿದ್ವಿ. ಮತ್ತು ಹೊಸದಾಗಿ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಲಸಿಕಾ ಉಗ್ರಾಣ ನಿರ್ಮಾಣ ಮಾಡುವಂಥ ಶಂಕುಸ್ಥಾಪನೆ, 75 ಲಕ್ಷ ರೂಪಾಯಿಗೆ. ಇನ್ನೊಂದು ಶಿಡ್ಲಘಟ್ಟದಲ್ಲಿ ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರ 3 ಕೋಟಿ ರೂಪಾಯಿಗೆ, ಅದನ್ನು ಇವತ್ತು ಶಂಕುಸ್ಥಾಪನೆ ಆಗ್ತಾಯಿದ್ದೀವಿ. ಮತ್ತು ಬಾಗೇಪಳ್ಳಿಯಲ್ಲೂ ಕೂಡ ಹೊಸದಾಗಿ ಅಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶಂಕುಸ್ಥಾಪನೆ ಕಾಮಗಾರಿ ಕೂಡ ಮಾಡ್ತಾಯಿದ್ದೀವಿ. ಸೊ ನಮ್ಮ ಮೂಲಭೂತ ಸೌಕರ್ಯಗಳು ಸರಿಯಾದ ರೀತಿಯಲ್ಲಿ ಇರ್ತಕ್ಕಂಥದ್ದಕ್ಕೆ ನಿರಂತರವಾದಂಥ ಪ್ರಕ್ರಿಯೆಗಳಿವೆಲ್ಲ ಮಾಡ್ತಾ ಇರಬೇಕಾಗ್ತದೆ. ಯಾಕೆಂದರೆ ಕಟ್ಟಡಗಳು ಹಳೇದಾದಾಗ ದುರಸ್ತಿ ಮಾಡುವಂಥದ್ದು, ರಿಪೇರಿ ಮಾಡುವಂಥದ್ದು ಅದೆಲ್ಲ ಮಾಡಬೇಕಾಗ್ತದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 28 ಉಪಕೇಂದ್ರಗಳನ್ನು ಹೊಸದಾಗಿ ಆರಂಭಿಸುವಂತೆ ಕೋರಿ ಜಿಲ್ಲಾಡಳಿತ ಬೇಡಿಕೆ ಸಲ್ಲಿಸಿದೆ. ಸದ್ಯ 12 ಉಪಕೇಂದ್ರಗಳಿಗೆ ನಿವೇಶನ ಸಿದ್ಧವಿದೆ. ಮೊದಲ ಹಂತದಲ್ಲಿ 6 ಮತ್ತು ಎರಡನೇ ಹಂತದಲ್ಲಿ 6 ಉಪಕೇಂದ್ರಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಪ್ರತಿ ಉಪಕೇಂದ್ರ 65 ಲಕ್ಷ ರುಗಳಲ್ಲಿ ನಿರ್ಮಾಣವಾಗಲಿದ್ದು 12 ಉಪಕೇಂದ್ರಗಳನ್ನು 3.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುವುದು. ಜಿಲ್ಲೆಯಲ್ಲಿ 4 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸಮುದಾಯ ಆರೋಗ್ಯ ಕೇಂದ್ರಗಳನ್ನಾಗಿ ಮೇಲ್ದರ್ಜೆಗೇರಿಸಲು ಬೇಡಿಕೆ ಬಂದಿದ್ದು, ಈ ಬಗ್ಗೆ ನಿಯಮಾನುಸಾರ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಏನು ಅಗತ್ಯ ಇರುವಂಥದ್ದು, ಈಗ ಕೆಲವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಅಪ್ಗ್ರೇಡ್ ಮಾಡುವಂಥದ್ದಿದೆ CHCಗಳಿಗೆ. ಸೊ ನಾನು ಆ ಪ್ರಪೋಸಲನ್ನು ಪ್ರಸ್ತಾವನೆಯನ್ನು ಸಲ್ಲಿಸೋದಕ್ಕೆ ಹೇಳಿದ್ದೀನಿ ನಮ್ಮ ಇಲಾಖೆಯವ್ರಿಗೆ. ಎಲ್ಲೆಲ್ಲಿ ಅಂದರೆ ವೈಜ್ಞಾನಿಕವಾಗಿ ಇಲ್ಲಿ ಸ್ಥಳೀಯರು ಹೇಳುವಂಥ ಪ್ರಪೋಸಲ್ ಒಂದು ಕಡೆ ನಮಗೆ ಬೇಕು ಅಂತ ಕೇಳ್ತಾರೆ. ಆದರೆ ನಮಗೆ ಜನಸಂಖ್ಯೆ ಆಧಾರದ ಮೇಲೆ ಅಲ್ಲಿರುವಂಥ ಆಸ್ಪತ್ರೆಗಳು ಎಷ್ಟಿದೆ, ಈಗ ಅಲ್ಲಿರುವಂಥ ಒತ್ತಡ ಏನು, ಪೇಷಂಟ್ ಲೋಡ್ ಏನು, ಅದನ್ನು ನೋಡಿಕೊಂಡು ಯಾವ್ಯಾವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ನಾವು ಏನೋ ನಮ್ಮ ಇಚ್ಛಾನುಸಾರ ಸರ್ಕಾರದ ದುಡ್ಡನ್ನು ನಾವು ದುಂದು ವೆಚ್ಚ ಮಾಡಬಾರ್ದು ಅಲ್ವಾ. ಅದಕ್ಕೆ ಎಲ್ಲಿ ಅಗತ್ಯ ಇದೆ, ಎಲ್ಲಿ ಪೇಷಂಟ್ ಲೋಡ್ ಇದೆ, ಎಲ್ಲಿ ಪಾಪ್ಯುಲೇಷನ್ ಹೆಚ್ಚಿದೆ, ಅಲ್ಲಿ ಅಂಥ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ನಾವು CHCಗೆ ಅಪ್ಗ್ರೇಡ್ ಮಾಡುವಂಥದ್ದು ನಮ್ಮ ಒಂದು ಉದ್ದೇಶ ಇದೆ. ಈಗಾಗಲೇ ಮೊನ್ನೆ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಆ ರೀತಿಯಾಗಿ ಮಾಡಿಕೊಂಡು ಸುಮಾರು 900 ಕೋಟಿ ರೂಪಾಯಿಗೆ ಸುಧಾಕರ್ ಅವರು ಇದ್ದರು, ಮುಖ್ಯಮಂತ್ರಿಯವರು ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. 2 ಹೊಸ ಜಿಲ್ಲಾ ಆಸ್ಪತ್ರೆ ಮತ್ತು 4 ಹೊಸ ತಾಲೂಕು ಅಂದರೆ CHCಯಿಂದ ತಾಲೂಕು ಆಸ್ಪತ್ರೆಗೆ ಅಪ್ಗ್ರೇಡೇಷನ್ನು, PHCಯಿಂದ CHC ಅಪ್ಗ್ರೇಡೇಷನ್ನು ಮತ್ತು ಅನೇಕ ನಗರ ಪ್ರದೇಶದಲ್ಲಿ ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಇದೆಲ್ಲ ಕೂಡ 900 ಕೋಟಿ ರೂಪಾಯಿಗೆ ಅನುಮೋದನೆ ಕೊಟ್ಟು ಅದನ್ನು ನಾವು ಶುರು ಮಾಡ್ತೀವಿ ವರ್ಕು. ಅದೇ ಪ್ರಕಾರ ನಾವು ಅದನ್ನು ವೈಜ್ಞಾನಿಕವಾಗಿ ಮಾಡಿದ್ದೀವಿ. ಎಲ್ಲಿ ಅಗತ್ಯತೆ ಇದೆ,
ಅಲ್ಲಿ ನಾವು ಯಾರು ಕಾಂಗ್ರೆಸ್ ಎಮ್ ಎಲ್ ಎ, BJP MLA, JDS MLA ನೋಡೋಕ್ಕೆ ಹೋಗಿಲ್ಲ. ಅಲ್ಲಿ ಜನರಿಗೆ ಯಾವ ರೀತಿಯಾಗಿ ಜನರಿಗೆ ಸೇವೆ ಸಿಗಬೇಕು ಆ ಒಂದು ಉದ್ದೇಶದಿಂದ. ಅದೇ ಥರ ಇಲ್ಲೂ ಕೂಡ CHC ಈಗ ಡಾಕ್ಟರ್ ಸುಧಾಕರ್ ಅವರು 4 ಪ್ರಪೋಸಲ್ ಮಾಡಿದ್ದಾರೆ. ಅದನ್ನು ನೋಡ್ಕೊಂಡು ನಾವು ಆದ್ಯತೆ ಮೇರೆಗೆ ಯಾವುದು ಹೆಚ್ಚು ಮಾಡುವಂಥ ಆದ್ಯತೆ ಇದೆ ಅದಕ್ಕೆ ನಾವು ಒತ್ತನ್ನು ಕೊಟ್ಟು ಅದನ್ನು ಖಂಡಿತವಾಗಿ ಮುಂದಿನ ದಿವಸದಲ್ಲಿ ನಾವು ಕ್ರಮ ತಗೊಳ್ತೀವಿ. ಯಾಕಂತ ಹೇಳಿದ್ರೆ ಜಿಲ್ಲಾ ಆಸ್ಪತ್ರೆ ಮೇಲೆ ಲೋಡ್ ಕಮ್ಮಿ ಆಗಬೇಕು. ಸ್ಥಳೀಯವಾಗಿ ತಾಲೂಕು ಆಸ್ಪತ್ರೆಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳು ನಾವು ಅಭಿವೃದ್ಧಿಗೊಳಿಸ್ಕೋಬೇಕು. ಅಲ್ಲಿ ಹೆಚ್ಚು ಸಿಬ್ಬಂದಿ, ಹೆಚ್ಚು ಡಾಕ್ಟರ್ಸು ಇದ್ದರೆ ಜನರಿಗೆ ಅವಾಗೇನಾಗ್ತದೆ, ಅಲ್ಲಿಗೆ ಹೋಗೋದಕ್ಕೂ ಬರೋದಕ್ಕೂ ಈಗ ಎಲ್ಲ ಕಡೆ ರಸ್ತೆಗಳು ಚೆನ್ನಾಗಿರೋದ್ರಿಂದ ಹೋಗು ಬರೋದಕ್ಕೂ ಕೂಡ ಸುಲಭ ಇರ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ಕಾರಣದಿಂದ ನಮ್ಮ ಇಲಾಖೆಯಲ್ಲಿ ಬೇರೆ ಬೇರೆ ಹಲವಾರು ಹೊಸ ಯೋಜನೆಗಳು ಕೂಡ ಈಗ ಎಲ್ಲ ಕಡೆ ನಾವು ಡಯಾಲಿಸಿಸ್ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಿದ್ದೀವಿ. ಹೊಸ ವ್ಯವಸ್ಥೆಯನ್ನು ನಾವು ತೊಗೊಂಬಂದಿದ್ದೀವಿ. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ಶಾಸಕರಾದ ಪ್ರದೀಪ್ ಈಶ್ವರ್, ಶಿಡ್ಲಘಟ್ಟ ಶಾಸಕರಾದ KH ಪುಟ್ಟಸ್ವಾಮಿಗೌಡ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ KN ಕೇಶವರೆಡ್ಡಿ, ಜಿಲ್ಲಾಧಿಕಾರಿ PN ರವೀಂದ್ರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು, ರಾಜಕೀಯ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.